ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ನೋಡ್ರಿ. ಇಲ್ಲೇ ಬೆಳಗ್ಗೆನ ಮಳೆ ಹತ್ಕೊಂಡ್ಬಿಟ್ಟೈತಿ ಜಿಟಿ ಜಿಟಿ ಅಂತಂದು. ಈ ಚಳಿಗಾಲದಾಗ ಈ ಮಳೆದೊಂದು, ಇದ್ರಾಗ ಅದು ಒಂದು ಚಳಿ, ಎರಡು ಮಿಕ್ಸ್ ರೀ. ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳು ಹೆಂಗೆ ಆಡಾಕತ್ತಾಳ ನೋಡ್ರಿ ನೀರಾಗ. ಒಂದು ಸ್ವಲ್ಪ ಪೂರ ಚಳಿ ಹತ್ತತೈತೆ ನೀರಿಗೆ, ನಮಗೆ ಹತ್ತತೈತೆ ಚಳಿ. ನಾನಿಲ್ಲಿ ಬೆಳಿಗ್ಗೆ ನಾಷ್ಟಕ್ಕಂತಂದು ಉಪ್ಪಿಟ್ಟು ಮಾಡ್ಕೊಂಡಿದ್ರಿ. ಮಧ್ಯಾಹ್ನ ರೊಟ್ಟಿ ಮಾಡಿದ್ದೆ ಲೇಟಾಗಿ. ಅದ್ರ ಜೊತೆಗೆ ಚೌಳಿಕಾಯಿ ಪಲ್ಯ ಮಾಡಿದ್ದೆ. ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಚೌಳಿಕಾಯಿ ಅಂತಾರೆ, ಇಲ್ಲಿ ಏನಂತಾರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹೇಳ್ರಿ. ನಾನು ಸ್ವಲ್ಪ ರಸಮ್ ಮಾಡ್ಕೊಂಡಿದ್ದೆ. ರಸಮ್ಮು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ. ಅನ್ನ ಭಾಳ ಉಣ್ಣಲ್ರಿ ರೊಟ್ಟಿ ತಿಂದುಬಿಟ್ರೆ, ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೆ. ನನ್ನ ಮಗಳು ಹಠ ಮಾಡಾಕತ್ತಿದ್ಲು, ಯಾಕೆ ಏನೋ ಗೊತ್ತಿಲ್ಲ, ಹಠ ಬಂದಿತ್ತು ಆಕೆಗೆ. ಈ ಮಳೆ ಬರೋ ಕಾರಣದಿಂದನ ಬಟ್ಟೆನ ತೊಳೆದು ಹಾಕಿದ್ದಿಲ್ಲ. ನಾನು ಸ್ವಲ್ಪ ಲೇಟಾಗಿ ಬಟ್ಟೆ ತೊಳೆದು ಹಾಕಿದ್ದೆ. ಅವು ಜಲ್ದಿನ ಒಣಗಂಗೆ ಇಲ್ಲರಿ, ಒಳಗೆ ಬಟ್ಟೆ ತೊಳೆದು ಹಾಕಿದೆ. ಯಾಕಂದ್ರೆ ಹೊರಗೆ ಮಳೆನ ಬಿಟ್ಟಿರಲಿಲ್ಲ ರೀ, ಒಂದು ಇಡೀ ದಿನಾನ ಹಂಗೆ ಇತ್ತು ಮಳೆ. ನಾನು ಲೇಟಾಗಿ ಬಟ್ಟೆ ತೊಳೆದು ಹಾಕಿದ್ದೆ. ನಮ್ಮ ಯಜಮಾನ್ರು ಊರಿಗೆ ಹೋಗ್ಬೇಕಾಗಿತ್ತು, ಬೇರೆನ ಬಟ್ಟೆ ಅವನ್ನ ಪ್ಯಾಕ್ ಮಾಡಿಕೊಂಡ್ರು. ನನ್ನ ಮಗಳು ಹಠ ಬಂದು ಮಲ್ಕೊಂಡಿದ್ಲು. ಸಂತಿಗೆ ಹೋಗ್ಬೇಕಾರೆ ಎಬ್ಬಿಸ್ನನು ಅಂತಂದು ಮಲ್ಕೊಂಡಿದ್ಲು. ನಾನು ಅವಳು ಮಲ್ಕೊಂಡಿದ್ಲಲ್ಲ, ಮಲ್ಕೊಳ್ಳಿ ಅಂದ್ಕೊಂಡು ಸುಮ್ಮನೆ ಬಿಟ್ಟು, ಆಮೇಲೆ ಸಂತೆಗೆ ಹೋಗಕತ್ತಿದ್ವಲ್ರಿ ಸಂಜೆ ಮುಂದೆ, ಅವಾಗಕ್ಕೆನ ಎಬ್ಬಿಸ್ಕೊಂಡು ಸಂತಿಗೆ ಕರ್ಕೊಂಡು ಹೊಂಟೀವಿ. ನೋಡ್ರಿ ಇಲ್ಲಿ ಎಷ್ಟು ಖುಷಿಯಿಂದ ಸಂತಿಗೆ ಬರಕತ್ತಾಳ ನನ್ನ ಮಗಳು. ಸಂತೆ ಅಂದ್ರೆ ಅಷ್ಟು ಇಷ್ಟ. ನಾವು ಸಂತಿಗೆ ಹೋದ್ಮೇಲೆ ಬೈಕ್ನ ಒಂದಾಗ ಅಂಗಡಿ ಹತ್ತಿರ ನಿಲ್ಸಿರ್ತೀವಿ, ಯಾಕಂದ್ರೆ ಗದ್ದಲು ಭಾಳ ಇರ್ತೈತೆ ರೀ ಇಲ್ಲಿ ಸಂತೆ ಒಳಗೆ. ಇವತ್ತು ಅಷ್ಟು ಗದ್ದಲಿಲ್ಲ, ಬೇಗ ಬಂದಿದ್ವಲ್ಲ. ನಾವಿಲ್ಲಿ ಪ್ರತಿ ಸಲನೂ ಖರ್ಜೂರ ಆಮೇಲೆ ಬಾದಾಮಿನ ಇಲ್ಲೇ ತೊಗೊಳೋದ್ರಿ, ಇವ್ರ ಹತ್ರನ. ಬಾದಾಮಿ ಅದನ್ನೆಲ್ಲ ತೊಗೊಂಡು ಒಳಗಡೆ ಬಂದ್ವಿ. ಎಷ್ಟು ರಶ್ ಇಲ್ಲರಿ, ಇವತ್ತು ಅಷ್ಟು ರಶ್ ಇಲ್ಲ, ಯಾಕಂದ್ರೆ ಲಘು ಬಂದೀವಲ್ಲ ನಾವು. ಸಂತೆ ಅಷ್ಟು ರಶ್ ಇಲ್ಲ. ಇಲ್ಲಾಂದ್ರೆ ಇಲ್ಲೇ ಕರ್ನಾಟಕದ ಜನತೆಕ್ಕಿನ ಯು ಪಿದವರು, ಅಸ್ಸಾಂ ಕಡೆದವರು, ಹಿಂದಿಯವರ ಜಾಸ್ತಿ ರೀ. ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಅಲ್ರಿ, ದುಡಿಯಾಕಂತಂದು ಬಂದಿರ್ತಾರೆ. ಜಾಸ್ತಿ ಜನ ಬಂದುಬಿಟ್ಟಾರೆ ಇಲ್ಲಿ. ಅವರ ಒಂದು 90% ಅವರೇ ಇದ್ದಾರೆ ಇಲ್ಲಿ ಜನ ಇದ್ರೊಳಗೆ, ನರಸಾಪುರ ಒಳಗೆ. ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ತರಕಾರಿ ರೇಟು ಅದೆಲ್ಲ ಹೆಚ್ಚಿಗೆನೇ ರೀ ಇಲ್ಲಿ. ಒಂದಕ್ಕೆ 2 ರೇಟ್ ಹೇಳಿ ಮಾರ್ತಾರೆ ಇಲ್ಲಿ, ಮತ್ತು ಅವರು ಎಷ್ಟು ಹೇಳಿದ್ರು ತೊಗೊತಾರಲ್ರಿ, ಹೀಗಾಗಿ ಇದರ ರೇಟ್ ಅಂತಂದು ಮಾರ್ತಾರೆ. ನಾನಿಲ್ಲಿ ಪಲಾವ್ ಎಲೆ ಇದ್ದಿದ್ದಿಲ್ಲ, ತೊಗೊಳಕತ್ತಿದ್ದೆ. ನಮ್ಮ ಯಜಮಾನ್ರು ಆ ಕಡೆ ಅಂಗಡಿ ಒಳಗೆ ತೊಗೊಂಡ್ರೆ ಬಾ ಅಂತಂದರೆ, ನಾನು ಈಗ ಸದ್ಯಕ್ಕೆ ಇಷ್ಟ ಒಂದು 10 ರೂಪಾಯಿ ಪ್ಯಾಕೆಟ್ ಸಾಕು, ಇಲ್ಲೇ ತೊಗೊತೀನಿ ಅಂತಂದು ತೊಗೊಂಡು ಇಲ್ಲೇ ಪಾನಿಪುರಿ ನೋಡಿದ್ರಿ. ನನ್ನ ಮಗಳು ಪಾನಿಪುರಿ ತಿನ್ನಿಸಲ್ಲ, ಪಾನಿಪುರಿ ಬೇಡ ಅಂತಂದು ಸೇವ್ ಪುರಿ ಮಸಾಲೆ ಪುರಿ ತೊಗೊಂಡಿದ್ವಿ. ನನ್ನ ಮಕ್ಕಳಿಗೆ ತಿನ್ನಿಸ್ಕೊಂತ ನಮ್ಮ ಯಜಮಾನ್ರು ಆ ಕಡೆ ಸೈಡ್ ತಿನ್ನಕತ್ತಿದ್ರು, ಅಲ್ಲಿ ಜಾಗ ಇರಲಿಲ್ಲ. ಅಕ್ಕಿಗೆ ನನ್ನ ಮಗಳಿಗೆ ಸರಿಯಾಗಿ ತಿನ್ನಕ್ಕಿದ್ದಾಗಲಿಲ್ಲ, ಅದು ನಾನು ತಿನ್ಸಾಕ್ತಿದ್ದೆ. ನನ್ನ ಮಗನೂ ಸೈಡ್ ಕೂತ್ಕೊಂಡು ಅವನು ತಿನ್ನಕತ್ತಿದ್ದ. ಇಲ್ಲಿ ತಿಂದು ನಾವು ದಾಣಿ ತೊಗೊಳಕತ್ತಿದ್ವಿ. ನಮ್ಮ ಯಜಮಾನ್ರು ನನ್ನ ಮಗಳಿಗೆ ನಾವೇನು ಒಂದು ತರಕಾರಿ ತೊಗೊಂಡ್ರು ತರಕಾರಿ ತಿನ್ನೋ ಚಟ, ಬೀನ್ಸ್ ತೊಗೊಂಡ್ರು ಬೀನ್ಸ್ ತೊಗೊಂಡು ತಿನ್ನೋ ಚಟ, ಈ ಥರ ಸಂತೆ ಒಳಗೆ ಈ ಥರ ತಿನ್ಕೊಂತನೇ ಬರ್ತಾಳೆ ರೀ ತಿಂಡಿ ಪೋತಿಗೆ. ಇಷ್ಟು ತಿಂದ್ರು ಅಷ್ಟು ದಪ್ಪದ ನೋಡ್ರಿ ನನ್ನ ಮಗಳು. ನಾವಿಲ್ಲೇ ಎಲ್ಲ ತರಕಾರಿ ಅದನ್ನೆಲ್ಲ ಮಾಡಿಕೊಂಡು ಸೇವ್ ಪುರಿ ಅದನ್ನೆಲ್ಲ ತಿನ್ಕೊಂಡು ಮಸ್ತಾಗಿ ಮನೆ ಕಡೆ ಹೊಂಟೀವಿ ನೋಡ್ರಿ. ಇದು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ರೀ. ನಾವು ಮನೆಯಿಂದ ಇಲ್ಲಿ ಬರ್ಬೇಕಂದ್ರೆ ದೂರ ಆಕತ್ರಿ. ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ಜೀವನ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಈ ಗಿಡದಾಗ ನೋಡ್ರಿ ಬರೀ ಅವು ಬಾಹುಲಿ ಅಂತೀವಲ್ರಿ, ಅವೇ ಇರ್ತವೆ. ಸಾಯಂಕಾಲ ಹೊತ್ತು ಚೀ ಅಂತಂದು ಹಚ್ಬಿಟ್ಟಿರ್ತವೆ. ಇವು ಬಾಹುಲಿ ಇಲ್ಲಿ ಒಳ್ಳೇದಂತ್ರಿ ಇವು ಬಾಹುಲಿ. ನಮಗೂ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಹೇಳಕತ್ತಿದ್ರು. ಈ ದೇವಸ್ಥಾನ ಮೊನ್ನೆ ಉದ್ಘಾಟನೆ ಮಾಡ್ಯಾರ್ರಿ. ಮೊನ್ನೆ ಇಲ್ಲಿ ಜಾತ್ರೆ ಇತ್ತು, ಚೆನ್ನಾಗಿ ಮಾಡಿದರು. ನಾವು ಬಂದಿದ್ವಿ ಇಲ್ಲಿ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಕಂಪ್ನಿ ಸೈಡು ಬಂದ್ವಿ. ಮಳೆ ಬಂದು ನೋಡ್ರಿ ಇಲ್ಲಿ ಹೆಂಗೆಲ್ಲ ರೋಡ್ ಹೆಂಗೆಲ್ಲ ಆಗೈತಿ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.